ಭಗವತೆ ನಿತ್ಯಾನಂದಾಯ. ನಮಃ ಶಿವಾಯ. ಸಾಧಕರೇ, ಇವತ್ತು 20, 22 ಮತ್ತು 23 ವಚನಗಳಲ್ಲಿ ಮನಸ್ಸು, ಬುದ್ಧಿ, ಭಾವನೆ ಮತ್ತು ಆತ್ಮ ಇವೆಲ್ಲವೂ ಒಂದಕ್ಕೊಂದು ಸಂಬಂಧಪಟ್ಟಿವೆ. ಹಾಗಾಗಿ ನಾನು 3 ವಚನಗಳ ಅರ್ಥವನ್ನು ಒಂದೇ ವಿಡಿಯೋದಲ್ಲಿ ತಿಳಿಸುತ್ತಿದ್ದೇನೆ. ಸಾಧಕರೇ, ಈ ವಚನಗಳ ಅರ್ಥ ಸ್ವಲ್ಪ ಆಳವಾಗಿದೆ ಮತ್ತು ತಿಳಿಯಲು ಸ್ವಲ್ಪ ಕಠಿಣವೆನಿಸಬಹುದು. ಆದರೆ ಇವುಗಳನ್ನು ತಿಳಿದುಕೊಂಡಾಗ ನಾವು ಮಾಡುವ ವಿಚಾರ ಭಾವನೆಗಳಲ್ಲಿ ನಿಯಂತ್ರಣ ಮಾಡುವ ಅವಶ್ಯಕ ಏಕಿದೆ ಎಂದು ಅರ್ಥವಾಗುತ್ತದೆ. ಹಾಗಾದರೆ ಮೊದಲಿಗೆ ಮನಸ್ಸಿನ ಸೃಷ್ಟಿ ಮತ್ತು ಅಂತ್ಯದ ಬಗ್ಗೆ ಬಾಬಾರವರು ತಿಳಿಸಿಕೊಟ್ಟ ಇವತ್ತಿನ 20ನೇ ವಚನದ ಬಗ್ಗೆ ತಿಳಿದುಕೊಳ್ಳೋಣ. ಮನಸ್ಸು ಮತ್ತು ಆತ್ಮವನ್ನು ಸಾಮಾನ್ಯವಾಗಿ ಜನರು ಒಂದೇ ಎಂದು ಭಾವಿಸುತ್ತಾರೆ. ಸೃಷ್ಟಿಯ ಪ್ರಾರಂಭ ಮತ್ತು ಅಂತ್ಯದಲ್ಲಿ ಈ ಮಾತು ಸತ್ಯವಿದ್ದರೆ ಮಧ್ಯದ ಹಂತಿನಲ್ಲಿ ಇದರ ಭೇದ ಮಾಯೆ ಎಂದು ತಿಳಿಯಲಾಗುತ್ತದೆ. ಎಲ್ಲ ಮನುಷ್ಯರು ಒಂದಲ್ಲ ಒಂದು ದಿನ ಈಶ್ವರನನ್ನು ತಲುಪುತ್ತಾರೆ. ಪ್ರಶ್ನೆ ಇರುವುದು ಕೇವಲ ಸಮಯದಷ್ಟೇ. ಸೃಜನದ ಅಂತ್ಯದಲ್ಲಿ ಎಲ್ಲವೂ ಪರಬ್ರಹ್ಮನಲ್ಲಿ ವಿಲೀನಗೊಳ್ಳುತ್ತದೆ ಎಂಬುವ ವಚನವಾಗಿದೆ. ಸಾಧಕರೇ, ಸೃಜನದ ಪ್ರಾರಂಭ ಮತ್ತು ಅಂತ್ಯ ಆತ್ಮದಿಂದಲೇ ಆಗುತ್ತದೆ. ಆತ್ಮ ಇಚ್ಛೆಪಟ್ಟಾಗ ಮನಸ್ಸಿನ ಸೃಜನವಾಗುತ್ತದೆ. ನಂತರ ಸೃಷ್ಟಿಸಿದ ಮನಸ್ಸಿನಲ್ಲಿ ಹಲವಾರು ಆಲೋಚನೆಗಳು, ಕಲ್ಪನೆಗಳು, ವಿಕಾರಗಳ ರಚನೆ ಆರಂಭವಾಗುತ್ತವೆ. ಇದಕ್ಕೆ ಮಾಯೆ ಎಂದು ಹೇಳುತ್ತಾರೆ. ಆಗ ಮನುಷ್ಯ ನಿಜ ಸ್ವರೂಪವಾದ ಆತ್ಮವನ್ನು ಮರೆತು ಸೃಷ್ಟಿಯಾದ ಮನಸ್ಸನ್ನು ನಿಜವೆಂದು ಅದಕ್ಕೆ ಅಂಟಿಕೊಳ್ಳುತ್ತಾನೆ. ಇದೇ ಮನಸ್ಸಿನ ಕಲ್ಪನೆ, ವಿಕಾರಗಳ ಬಲೆಯಲ್ಲಿ ಸಿಲುಕಿ ಸತ್ಯವನ್ನು ಮರೆತು ಬಿಟ್ಟಾಗ ದೇವರನ್ನು ಹುಡುಕುತ್ತಾ ಹಲವಾರು ದೇವಾಲಯಗಳಲ್ಲಿ ಹೋಗುವನು. ಇಲ್ಲದಿದ್ದರೆ ನನ್ನ ಜೀವನದಲ್ಲಿ ಯಶಸ್ಸಿನ ಸೂರ್ಯೋದಯ ಯಾವಾಗಾಗುತ್ತದೆ, ನನ್ನ ಎಲ್ಲ ಅಡೆತಡೆಗಳು ಯಾವಾಗ ಅಂತ್ಯಗೊಳ್ಳುತ್ತವೆ ಮತ್ತು ಭವಿಷ್ಯದ ಚಿಂತೆಗಳಿಗೆ ಸಮಾಧಾನ ಸಿಗಲು ಭವಿಷ್ಯವಾಣಿ ಮಾಡುವವರ ಕಡೆಗೂ ಹೋಗುತ್ತಾನೆ. ಆದರೆ ಇವ್ಯಾವುಗಳಿಂದ ಅವನ ಮನಸ್ಸಿಗೆ ಶಾಂತಿ, ಸಮಾಧಾನ ಸಿಗುವುದಿಲ್ಲ. ಆದರೆ ಅವನ ಜೀವನದಲ್ಲಿ ಸದ್ಗುರು ಬಂದಾಗ ಅವರು ತಿಳಿಸಿಕೊಡುವ ಆತ್ಮಜ್ಞಾನದಿಂದ ನಿಜವಾದ ಸೃಜನವೆಂದರೇನು ಎಂಬುದರ ಅರ್ಥ ಸತ್ಯರ್ಥದಲ್ಲಿ ಅರಿವಾಗಲು ಶುರುವಾಗುತ್ತದೆ. ಮತ್ತು ಮನುಷ್ಯನು ಸೃಷ್ಟಿಸಿದ ಮನಸ್ಸನ್ನು ಹೇಗೆ ಆತ್ಮದಲ್ಲಿ ಮತ್ತೆ ಸೇರಿಸಬೇಕು, ನಂತರ ಆತ್ಮ ಪರಮಾತ್ಮನಲ್ಲಿ ಹೇಗೆ ವಿಲೀನಗೊಳಿಸಬೇಕು ಎಂಬುದರ ಅರ್ಥ, ಅನುಭವ ಕೂಡ ಗುರುವಿನ ಕೃಪಾಶೀರ್ವಾದದಿಂದಲೇ ಫಲಕ್ಕೆ ಬರುತ್ತದೆ. ಆದ್ದರಿಂದ ಎಲ್ಲ ಮನುಷ್ಯರು ಒಂದು ದಿನ ಪರಮಾತ್ಮ ಎಂಬ ಮೂಲಸ್ಥಾನಕ್ಕೆ ಸೇರುವುದಾಗಿದೆ. ಆದರೆ ಅವರವರ ಕರ್ಮಗಳ ಪ್ರಕಾರದ ಮೇಲೆ ಆಧಾರಿತವಾಗುತ್ತದೆ. ಹಾಗಾಗಿ ಸಮಯದಷ್ಟೇ ಪ್ರಶ್ನೆ ಎಂದು ಬಾಬಾರವರು ಈ ವಚನದಲ್ಲಿ ತಿಳಿಸಿದ್ದಾರೆ. ಸಾಧಕರೇ, ಈಗ 22ನೇ ವಚನದಲ್ಲಿ ಆತ್ಮದಿಂದ ಸೃಷ್ಟಿಯಾದ ಮನಸ್ಸನ್ನು ನಿಯಂತ್ರಿಸುವುದು ಹೇಗೆ ಇದರ ಬಗ್ಗೆ ಹೇಳಿದ್ದನ್ನು ತಿಳಿದುಕೊಳ್ಳೋಣ. ಸಾಧಕರೇ, ಸೃಷ್ಟಿಸಿದ ಮನಸ್ಸಿನಲ್ಲಿ ಮಾಡುವ ಆಲೋಚನೆಗಳಿಂದ, ಸೃಷ್ಟಿಯಾದ ವಿಕಾರಗಳಿಂದ ಮನಸ್ಸನ್ನು ಶುದ್ಧಗೊಳಿಸುವುದಾದರೂ ಹೇಗೆ? ಆತ್ಮದಿಂದ ಮನಸ್ಸು ಹುಟ್ಟಿಕೊಂಡಿತು, ಮನಸ್ಸಿನಿಂದ ಭಾವನೆ ಕೂಡ ಹುಟ್ಟಿಕೊಂಡಿತು. ಅಶುದ್ಧಿಗೊಂಡ ಮನಸ್ಸನ್ನು ಶುದ್ಧಗೊಳಿಸಲು ಮೊದಲು ಭಾವವನ್ನು ಶುದ್ಧಗೊಳಿಸಬೇಕು. ಏಕೆಂದರೆ ಮನಸ್ಸಿನಲ್ಲಿ ಭಾವನೆ ಉತ್ಪತ್ತಿಯಾದ ಕಾರಣ ಭಾವನೆಗಳಲ್ಲಿ ಒಳ್ಳೆ ಕೆಟ್ಟು ಆಲೋಚನೆಗಳ ಜೊತೆಗೆ ಷಡ್ವಿಕಾರಗಳಾದ ಕಾಮ, ಕ್ರೋಧ, ಮೋಹ, ಲೋಭ, ಮತ್ಸರ ಮತ್ತು ಅಹಂಕಾರ ಇವೆಲ್ಲ ಭಾವಗಳಲ್ಲಿ ಅಶುದ್ಧಿ ತುಂಬಿಕೊಂಡಾಗ ಭಾವವನ್ನು ಶುದ್ಧಗೊಳಿಸಬೇಕಾಗುತ್ತದೆ. ಭಾವ ಶುದ್ಧವಾದಾಗ ಮನಸ್ಸು ಶುದ್ಧವಾಗುತ್ತದೆ. ಹಾಗಾದರೆ ಬುದ್ಧಿ ಎಲ್ಲಿಂದ ಹುಟ್ಟಿಕೊಂಡಿತು? ಸಾಧಕರೇ, ಬುದ್ಧಿ ಆತ್ಮದ ಪ್ರತಿಬಿಂಬದಂತೆ ವ್ಯಕ್ತವಾಗುತ್ತದೆ. ಏಕೆಂದರೆ ಆತ್ಮವೆಂದರೆ ಚೈತನ್ಯ ಶಕ್ತಿ. ಹಾಗಾಗಿ ಬುದ್ಧಿ ಎಂದರೆ ಚೈತನ್ಯದ ವಿವೇಕ ಶಕ್ತಿ. ಆದ್ದರಿಂದ ಇದರ ಉತ್ಪತ್ತಿ ಮನಸ್ಸಿನಿಂದಲ್ಲ, ಆದರೆ ಮನಸ್ಸಿನ ಮುಖಾಂತರ ಕೆಲಸ ಮಾಡುತ್ತದೆ. ಅದು ಮನಸ್ಸಿನಲ್ಲಿ ಪ್ರಕಟಗೊಳ್ಳುತ್ತದೆ. ಹಾಗಾಗಿ ಭಾವನೆ ಮತ್ತು ಬುದ್ಧಿ ಎರಡು ಶುದ್ಧವಾದಾಗ ಮನಸ್ಸು ಶುದ್ಧವಾಗುತ್ತದೆ. ಆಗ ಮನಸ್ಸು ಮತ್ತು ಬುದ್ಧಿ ಎರಡೂ ಆತ್ಮಚಿಂತನೆ ಮಾಡಿದಾಗ ಮುಕ್ತಿ ಎಂಬ ಅಮೃತ ಹೊರಬೀಳುತ್ತದೆ. ಅಂದರೆ ಯಾವುದೇ ಇಚ್ಛೆಗಳಿಲ್ಲದೆ
ಪುನಃ ಜನ್ಮ ಮತ್ತು ಮೃತ್ಯುವಿನ ಚಕ್ರದಿಂದ ಹೊರಬಿದ್ದು ಸಾವಿರಾರು ಜನ್ಮಗಳಲ್ಲಿಯೂ ಆತ್ಮ ಶುದ್ಧವಾಗಿಯೇ ಇರುತ್ತದೆ. ಹಾಗಾಗಿ ಮನಸ್ಸು ಶುದ್ಧಗೊಂಡಾಗ ಆತ್ಮದಲ್ಲಿ ಸೇರಿ ನಂತರ ಆತ್ಮ ಪರಮಾತ್ಮನಲ್ಲಿ ವಿಲೀನಗೊಳ್ಳುತ್ತದೆ. ಈ ವಚನದಲ್ಲಿ ಬಾಬಾರವರು ಮನಸ್ಸನ್ನು ಎಳ್ಳು ಮತ್ತು ಬುದ್ಧಿಗೆ ಎಳ್ಳೆಣ್ಣೆ ಗಾಣ ಎಂದು ಹೋಲಿಸಿದ್ದಾರೆ. ಅಂದರೆ ಚಂಚಲ ಮನಸ್ಸನ್ನು ಸರಿ ತಪ್ಪು ಎಂದು ನಿರ್ಣಯಿಸುವ ವಿವೇಕ ಬುದ್ಧಿ ಜೊತೆಗೆ ಚಿಂತನೆ ಮಾಡಿದಾಗ ಮನಸ್ಸು ಸ್ಥಿರವಾದಾಗ ಮುಕ್ತಿಯ ಅಮೃತ ಹೊರಬೀಳುತ್ತದೆ ಎಂದು ಹೇಳಿದ್ದಾರೆ. ಸಾಧಕರೇ, ಆದ್ದರಿಂದ ನಿಸ್ವಾರ್ಥ ಪ್ರೀತಿ, ಕ್ಷಮೆ ಮಾಡುವುದು, ಕೃತಜ್ಞತೆ, ಸ್ವೀಕರಿಸುವ ಭಾವದಿಂದ ಮನಸ್ಸನ್ನು ಶುದ್ಧಗೊಳಿಸಬಹುದು. ಶುದ್ಧ ಮನಸ್ಸು ಮತ್ತು ಶುದ್ಧ ಬುದ್ಧಿ ಆತ್ಮಚಿಂತನೆ ಮಾಡಿದಾಗ ಏನಾಗುತ್ತದೆ, ಇದರ ಬಗ್ಗೆ 23ನೇ ವಚನದಲ್ಲಿ ಹೇಳಿದ್ದಾರೆ. ಸಾಧಕರೇ, ಆತ್ಮದ ಪ್ರತಿಫಲವಾದ ಬುದ್ಧಿ ಮನಸ್ಸಿನ ಮುಖಾಂತರ ಕೆಲಸ ಮಾಡುತ್ತದೆ. ಆದ್ದರಿಂದ ಬುದ್ಧಿಯ ಸ್ಥಾನ ರಾಜನಂತೆ ಮತ್ತು ಮನಸ್ಸಿನ ಸ್ಥಾನ ಮಂತ್ರಿವಿದ್ದಂತೆ ಎಂದು ಈ ಉದಾಹರಣೆಯೊಂದಿಗೆ ವಚನದಲ್ಲಿ ತಿಳಿಸಿದ್ದಾರೆ. ರಾಜನು ಹೇಗೆ ಮಂತ್ರಿಯ ಸಲಹೆಗಳನ್ನು ಕೇಳಿ ತನ್ನದೇ ಆದ ನಿರ್ಣಯ ತೆಗೆದುಕೊಳ್ಳಲು ಒಂದು ನಿಷ್ಕರ್ಷಕ್ಕೆ ಬರುತ್ತಾನೆ ಮತ್ತು ಮಂತ್ರಿ ರಾಜನು ಹೇಳಿದ್ದನ್ನು ಕೇಳುತ್ತಾನೆ, ಅದೇ ರೀತಿಯಲ್ಲಿ ಅಶುದ್ಧಿಗೊಂಡ ಮನಸ್ಸು ವಿವೇಕವಿರುವ ಬುದ್ಧಿಯ ಮಾತನ್ನು ಕೇಳಬೇಕು. ಒಂದು ವೇಳೆ ಬುದ್ಧಿ ಮನಸ್ಸಿನ ಮಾತು ಕೇಳಿದಾಗ ಬುದ್ಧಿಯು ತೆಗೆದುಕೊಂಡ ನಿರ್ಣಯದಿಂದ ಅದರ ಕಾರ್ಯಗಳಲ್ಲಿ ಅಸಫಲತೆ ಉಂಟಾಗುತ್ತದೆ. ಆದ್ದರಿಂದ ಮನಸ್ಸನ್ನು ಹತೋಟಿಯಲ್ಲಿಡಬೇಕಾಗುತ್ತದೆ. ಅದಕ್ಕೆ ಮನಸ್ಸು ವಿವೇಕಪೂರ್ಣ ಬುದ್ಧಿಯ ಕೆಳಗೆ ಇರಬೇಕಾಗುತ್ತದೆ. ಆಗ ಮಾತ್ರ ತೆಗೆದುಕೊಂಡ ನಿರ್ಣಯದಲ್ಲಿ ಸ್ಥಿರತೆ ಮತ್ತು ಶಾಂತತೆ ಇರುತ್ತದೆ. ಸಾಧಕರೇ, ಇವತ್ತಿನ ವಚನಗಳ ಅರ್ಥ ಸ್ವಲ್ಪ ಸೂಕ್ಷ್ಮ ಮತ್ತು ಆಳವಾಗಿರುವುದರಿಂದ ಅರ್ಥವಾಗಲು ಸ್ವಲ್ಪ ಕಷ್ಟವೆನಿಸಿದರೂ ಆತ್ಮಕ್ಕೆ ಬೇಕಾಗುವ ಜ್ಞಾನವಾಗಿ ಸಹಾಯ ಮಾಡುತ್ತದೆ. ಆದ್ದರಿಂದ ಆತ್ಮ ಉನ್ನತಿಗೆ ಇನ್ನಷ್ಟು ವೇಗವಾಗಿ ಮತ್ತು ಆಳವಾಗಿ ಚಿಂತನೆ ಮಾಡಲು ಅರಿವು ಮಾಡಿಕೊಡುತ್ತದೆ ಎಂದು ಗ್ರಹಿಸುತ್ತಾ ಇಂದಿನ ವಚನಗಳನ್ನು ಇಲ್ಲೇ ಮುಕ್ತಾಯಗೊಳಿಸುತ್ತೇನೆ. ಮುಂದಿನ ವಚನದಲ್ಲಿ ಮತ್ತೆ ಭೇಟಿಯಾಗೋಣ. ನಮಃ ಶಿವಾಯ.